ಪ್ರತಿ ತಾಲೂಕಿನ ವಿಶೇಷತೆಗೆ ಅನುಗುಣವಾಗಿ ಬೆಳೆಗಳನ್ನು ಗೊತ್ತುಪಡಿಸಿ ತಾಲೂಕಿಗೊಂದು ಕೃಷಿ ಯೋಜನೆ ರೂಪಿಸುವ ಮೂಲಕ ರಾಜ್ಯ ಸರ್ಕಾರ ರೈತರನ್ನ ಆರ್ಥಿಕವಾಗಿ ಸದೃಢಗೊಳಿಸುವ ಕಾರ್ಯತಂತ್ರವನ್ನು ರೂಪಿಸಬೇಕು ಎಂದು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಎಚ್ಎನ್ ನಾಗಮೋಹನ್ ದಾಸ್ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಕೆಎಸ್ ಪುಟ್ಟಣ್ಣಯ್ಯ ನೆನಪು ಮತ್ತು ರಾಜ್ಯ ಮಟ್ಟದ ವಿಚಾರಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೂ ಮೊದಲು ಪುರಭವನದ ಮುಂಭಾಗದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಎಚ್ಎನ್ ನಾಗಮೋಹನ್ ದಾಸ್ ಅವರು ಮಾಡಿದ್ರು. ತದಬಳಿಕ ನಡೆದ ವಿಚಾರಗೋಷ್ಠಿಯನ್ನ ತೆಂಗಿನ ಹೂವನ್ನ ಅರಳಿಸುವ ಮೂಲಕ ಉದ್ಘಾಟಿಸಿದ್ರು. ಇದೇ ವೇಳೆ ಅವರು ಕೆಎಸ್ ಪುಟ್ಟಣ್ಣಯ್ಯ ನೆನಪು ಅವರ ಭಾವಚಿತ್ರಕ್ಕೂ ಪುಷ್ಪ ನಮನವನ್ನ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ರೈತ ದಿವಾಳಿಯಾದರೆ ಸರ್ಕಾರ ಮಾತ್ರ ಅಲ್ಲ, ದೇಶವೇ ದಿವಾಳಿಯಾಗ್ತದೆ. ರೈತರ ಭದ್ರತೆಯೇ ದೇಶದ ಭದ್ರತೆ. ಹಾಗಾಗಿ ವೈಜ್ಞಾನಿಕವಾಗಿ ಆಯಾ ಪ್ರದೇಶಗಳ ಮಣ್ಣು, ಬೆಳೆಯ ಬಗ್ಗೆ ಅಧ್ಯಯನ ನಡೆಸಿ ತಾಲೂಕಿಗೊಂದು ಸೂಕ್ತವಾದ ಕೃಷಿ ಯೋಜನೆಯನ್ನ ಜಾರಿಗೊಳಿಸುವ ಮೂಲಕ ಸರ್ಕಾರ ರೈತರ ಹಿತ ಕಾಪಾಡಬೇಕು ಎಂದು ಹೇಳಿದರು. ಉತ್ಪಾದನಾ ವೆಚ್ಚಕ್ಕೆ ಸಮನಾದಂಥ ಬೆಲೆ ಇಲ್ಲದರ ಕಾರಣವಾಗಿ ಬೀದಿಗೆ ಸುರಿದು ಹೋಗುವಂಥ ಪರಿಸ್ಥಿತಿ ಬಂತು. ಹೊಲ ಗದ್ದೆಗಳಲ್ಲೇ ಫಸಲನ್ನು ಬಿಟ್ಟುವಂಥ ಪರಿಸ್ಥಿತಿ ಬಂತು. ಬೀಜ ಕಣಶ ಧ್ವಂಸ ಆಗೋಯ್ತು. ಪಶು ಸಂಪತ್ತು ಹಾಳಾಯಿತು. ರೈತರು ಅನೇಕ ರೀತಿಯ ಸಂಕಷ್ಟಗಳಿಗೆ ಒಳಗಾದರು. ಆರ್ಥಿಕವಾಗಿ ರೈತರು ದಿವಾಳಿಯಾದರು, ನೈತಿಕವಾಗಿ ದಿವಾಳಿಯಾದರು, ಸಾಂಸ್ಕೃತಿಕವಾಗಿ ದಿವಾಳಿಯಾದರು. ತನ್ನಲ್ಲಿರ್ತಕ್ಕಂಥ ಹಣವನ್ನು ಹಾಕಿ ತನ್ನ ಹೆಂಡತಿಯ ಮೇಲಿರ್ತಕ್ಕಂಥ ಒಡವೆಗಳನ್ನು ಮಾರಾಟ ಮಾಡಿ, ಅಡ ಇಟ್ಟು, ಸಾಲ ಪೋಲ ಮಾಡಿ ಒಳ್ಳೆ ಫಸಲು ತೆಗೆದರೆ ಮಾರ್ಕೆಟ್ನಲ್ಲಿ ಅದಕ್ಕೆ ಬೆಲೆ ಇಲ್ಲ, ದಿವಾಳಿ ಆಗೋದು. ಈ ರೀತಿ ರೈತರು ಆರ್ಥಿಕವಾಗಿ ದಿವಾಳಿ ಆಗ, ಆರ್ಥಿಕ ದಿವಾಳಿ ಜೊತೆಗೆ ಸಾಮಾಜಿಕ ದಿವಾಳಿತನವೂ ಬಂತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಂಘದ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಅವರು ಮಾತನಾಡಿ, ಅಧಿಕಾರಕ್ಕೆ ಬರುವ ಮೊದಲು ನೀಡಿದ ಭರವಸೆಯನ್ನ ಈಡೇರಿಸಲಾಗದೆ ರಾಜಕಾರಣಿಗಳು ನಾಟಕ ನಡೆಸುತ್ತಿದ್ದಾರೆ. ಜನಸಾಮಾನ್ಯರಿಗೆ ಮೋಸ ಮಾಡಿ ಇದೀಗ ವಿದ್ಯಾರ್ಥಿಗಳನ್ನ ಮೋಸ ಮಾಡಲು ಹೊರಟಿದ್ದಾರೆ ಎಂದು ಆಕ್ಷೇಪಿಸಿದ್ರು. ಎಣ್ಣೆ ಬೆಳೆಗಾರರಿಗೆ, ಎಣ್ಣೆ ಕಾಳು ಬೆಳೆಗಾರರಿಗೆ ಸಹಾಯ ಮಾಡ್ತೀವಿ ಅಂತ ಇರೋದು, ಯಾವ ರೀತಿ ಮಾಡ್ತೀರಿ, ಎಷ್ಟು ಮಾಡ್ತೀರಿ ಏನಂಬುದು ಸ್ಪಷ್ಟತೆ ಇಲ್ಲ. SC ST ರೈತರಿಗೆ ಸಹಾಯ ಮಾಡ್ತಾರಂತ. ಅರೆ, ಎಲ್ಲ ರೈತರು ಎದುರಿಸೋದು ಒಂದೇ ಸಮಸ್ಯೆ. ಪ್ರತ್ಯೇಕವಾಗಿ ರೈತರನ್ನ ಡಿವೈಡ್ ಮಾಡಲಿಕ್ಕೆ SC ST ರೈತರಿಗೆ ಸಹಾಯ ಮಾಡ್ತೀವಿ. ಅದು ಎಷ್ಟು, ಏನು, ಎಂತೂ ಯಾವುದೂ ಇಲ್ಲ. ಸೋಲಾರ್ಗೆ ಭಾಳಷ್ಟು ನಾವು ವಿದ್ಯುತ್ ಉತ್ಪಾದನೆಗೆ ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ವಿ. ಆದರೆ ರೈತರಿಗೆ ಕೊಡ್ತಕ್ಕಂಥ 7 ತಾಸಿನ ಅವಧಿ ಎಕ್ಸ್ಟೆಂಡ್ ಮಾಡಲಿಲ್ಲ. ನೀವು ಕಟ್ಟಿದಂಥ ತೆರಿಗೆಯನ್ನು ಒಯ್ದು ಸೋಲಾರ್ ಉತ್ಪಾದನೆ ಮಾಡೋಂಥ ಕಂಪನಿ ಮಾಲಕರಿಗೆ ಕೊಡ್ತಾರೆ. ಆದರೆ ನಿಮಗೆ ಕೊಡ್ತಕ್ಕಂಥ 7 ತಾಸು ವಿದ್ಯುತ್ತನ್ನು ಅಷ್ಟೇ ಇಡ್ತಾರೆ. ಇದು ಕೇಂದ್ರ ಸರ್ಕಾರದ ಬಜೆಟ್. ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ನಾಗರತ್ನಮ್ಮ ವಿ ಪಾಟೀಲ್ ಅವರು ಮಾತನಾಡಿ, ರೈತ ಧ್ವನಿಯನ್ನ ವಿಧಾನಸೌಧದಲ್ಲಿ ಮೊಳಗಿಸುವ ಅಗತ್ಯವಿದ್ದು, ರೈತರು ಸಂಘಟಿತರಾಗಿ ದೆಹಲಿ ರೂಪದ ಹೋರಾಟವನ್ನ ಕರ್ನಾಟಕದಲ್ಲಿ ಸಂಘಟಿಸಬೇಕು ಎಂದು ಹೇಳಿದ್ರು. ಈಗ ವಿಧಾನಸೌಧದಾಗ ನಮ್ಮ ಧ್ವನಿ ಎತ್ತವ್ರು ಯಾರಂದ್ರೆ KS ಪುಟ್ಟಣ್ಣಯ್ಯವ್ರು ಯಾವತ್ತೂ ಧ್ವನಿ ಎತ್ತಿದ್ರು. ಇವತ್ತೇನು ನಡೆಯಕತ್ತದ ವಿಧಾನಸೌಧದಾಗ ಯಾವ ಥರ ಜಗಳಾಡ್ತಾರಂದ್ರೆ, ಮೊದಲು ನಾವು ಸಣ್ಣರಿದ್ದಾಗ ನೀರಿಗೆ ಹೆಣ್ಮಕ್ಳು ಜಗಳಾಡ್ತಾರೆ, ನಾನು ಕೊಡ ಫಸ್ಟ್ ಬರ್ತದೆ, ನನಗೆ ಕೊಡ ಫಸ್ಟ್, ಆ ನಮೂನಿ ಜಗಳಾಡ್ತಾರೆ. ಅವರು ಜನರಹಿತ ಒಂದು ದೀನ ದಲಿತರ ರೈತರ ಬಗ್ಗೆ ಯಾವತ್ತೂ ಅದ್ರ ಸಲುವಾಗಿ ಮಾಡಮ್ಮ ಅಂತ ಯಾರನ್ನ ಜಗಳಾಡಿದ್ದು ನೋಡ್ರಿ ನೀವು? ಅಲ್ಲಿ ರೈತರಿಗೆ ಹಿಂಗೆ ಅನ್ಯಾಯ ಆಗ್ಯದ, ಅವರಿಗೆ ಅವ್ರ ಪರವಾಗಿ ನಾವು ಮಾತಾಡಮ್ಮ ಅಂತೇಳಿ ಯಾರಾದರೂ ಧ್ವನಿ ಎತ್ತಿದ್ದು ನೋಡ್ರಿ? ಇಲ್ಲ. ಅಂಥ ಧ್ವನಿ ಎತ್ತಬೇಕಾದ್ರೆ ನಾವು ಇವತ್ತು ಮತ್ತೆ KS ಪುಟ್ಟಣ್ಣಯ್ಯನಂಥವ್ರನ್ನ ವಿಧಾನಸೌಧಕ್ಕೆ ಕಳಿಸೋದು ಅವಶ್ಯಕತೆ ಐತೆ. ಆ ಅವಶ್ಯಕತೆ ಜೊತೆಗೆ ನಮ್ಮೆಲ್ಲರ ಜವಾಬ್ದಾರಿಗಳೈತಿ. ಎಲ್ಲ ಜಿಲ್ಲೆಗಳಲ್ಲಿ ಆ ಜವಾಬ್ದಾರಿಗಳನ್ನ ಹೊತ್ಕೊಂಡು ನಾವು ಮತ್ತೆ ನಮ್ಮ ಧ್ವನಿನ
ನಮ್ಮ ರೈತ ಧ್ವನಿಯನ್ನು ನಾವು ವಿಧಾನಸೌಧದಲ್ಲಿ ಮೊಳಗಿಸ್ಬೇಕಾದಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷತೆ ವಹಿಸಿದ್ದ ಬಡಗಲಪುರ ನಾಗೇಂದ್ರ ಅವರು ಮಾತನಾಡಿ, ದಿಕ್ಕು ತಪ್ಪುತ್ತಿರುವ ಯುವಕರಿಗೆ ಸರಿದಾರಿಯನ್ನ ತೋರಿಸಬೇಕು, ವಿಚಾರಗಳನ್ನ ವಿಮರ್ಶೆ ಮಾಡಿಸಬೇಕು. ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಯುವಕರು ಹಾಗೂ ಮಹಿಳೆಯರ ಸಮಾವೇಶ ನಡೆದು ಸಂಘಟನೆಯನ್ನ ಬಲಪಡಿಸುವ ಕಾರ್ಯ ಮಾಡಬೇಕು. ಇದು ಕೆಎಸ್ ಪುಟ್ಟಣ್ಣಯ್ಯ ಅವರಿಗೆ ನೀಡುವ ಗೌರವ ಎಂದು ಹೇಳಿದರು. ಪುಟ್ಟಣ್ಣಯ್ಯನವರು ಬರೀ ಹಾಸ್ಯ ಮಾಡಿರೋದನ್ನ ನಾವು ಇಟ್ಕೊಳ್ಳೋದಲ್ಲ, ಹಾಸ್ಯದಲ್ಲೂ ಕೂಡ ಗಂಭೀರತೆ ಇತ್ತು. ನಗಬೇಕು ಅಂತಿದ್ರು. ಹೃದಯವಂತ ನಾಯಕ ಅನ್ನೋದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅವರು ಒಬ್ಬ ಗ್ರಾಮೀಣ ಅರ್ಥಶಾಸ್ತ್ರಜ್ಞ ಅಂದರೆ ತಪ್ಪಾಗಲಾರದು. ಕೃಷಿ ವಿಜ್ಞಾನಿ ಚಿಂತಕರು ಇಲ್ಲ, ಅವರೇ ನಮ್ಮ ಕಮ್ಮರಡಿಯವರು, ಆ ಕ್ಷೇತ್ರಕ್ಕೆ ಕೆಲಸ ಮಾಡಿರೋಂಥವ್ರು. ಅವರು ಅರ್ಥಶಾಸ್ತ್ರದ ಬಗ್ಗೆ ನಾವು ರೈತ ಸಂಘದ ನಂಜುನಸ್ವಾಮಿರಿಂದ ಹಿಡಿದು ಪುಟ್ಟಣ್ಣವ್ರಿಗೆ ಇರ್ಬೋದು, ಇವತ್ತವರೆಗೂ ಕೂಡ ನಾವು ಕೆಲವು ವಿಚಾರಗಳನ್ನ ಪ್ರಶ್ನೆ ಮಾಡ್ತಾಯಿರ್ತೀವಿ. ವಾಸ್ತವ ನಿಮಗೆ ಗೊತ್ತಿಲ್ಲ ಅಂತ. ಕೃಷಿ ಬಂಡವಾಳದ ಬಗ್ಗೆ ಯಾರು ಬರೆದಿದ್ದೀರಿ ಅಂತ ಪ್ರಶ್ನೆ ಮಾಡ್ತಿದ್ರು. ನೇಗಿಲು ಗುಳ, ನಾವು ಎತ್ಕೊಳ್ಗಾಗ್ತಿರೋಂಥ ಮೂಗ್ದಾರ, ಕೆಲಸ ಮಾಡೋಕ್ಕೆ ಉಪಯೋಗಿಸೋಂಥ ಎಲ್ಲ ಪರಿಕರಗಳು ಹಾಕಿರೋಂಥ ಬಂಡವಾಳ ಲಾಳ ಕಟ್ಸೋಕ್ಕೆ ಎಷ್ಟಾಗುತ್ತೆ ಅನ್ನೋದು ಅಂಕಿ ಅಂಶಗಳು ಸಮೇತ ಹೇಳ್ತಿದ್ರು ಕೃಷಿ ಬಂಡವಾಳ ಬಗ್ಗೆ. ಅದು ಅದಕ್ಕೆ ಒಬ್ಬ ಗ್ರಾಮೀಣ ಮತ್ತು ಶ್ರಮ ಜೀವಿಗಳ ಪರ ಇರುವಂಥ, ಅದ್ರ ಪರ ಆಲೋಚನೆ ಮಾಡುವಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಅಂದರೆ ತಪ್ಪಾಗಲಾರದು, ಅನುಭವದ ಅರ್ಥಶಾಸ್ತ್ರಜ್ಞ ಅಂತ. ವೇದಿಕೆಯಲ್ಲಿ ಕರ್ನಾಟಕ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಡಾಕ್ಟರ್ ಟಿಎನ್ ಪ್ರಕಾಶ್ ಕಮ್ಮರಡಿ, ರೈತ ಮುಖಂಡರಾದ ಮಂಜುಳಾ ಅಕ್ಕಿ, ಟಿ ನೊಲೆನೂರ, ಎಂ ಶಂಕರಪ್ಪ, ಮುತ್ತಪ್ಪ ಕೋಮರ್, ಪ್ರಸಾದ್ ಶೆಟ್ಟಿ, ಮಹೇಶ್ ಪ್ರಭು, ತಾರನಾಥ್ ಗಟ್ಟಿ ಕಾಪಿಕಾಡ್, ಸಣ್ಣಿ ಡಿಸೋಜಾ, ನೀರುಮಾರ್ಗ, ಶಿವಾನಂದ್ ಕುಗ್ವೆ, ಕೆ ಮಲ್ಲಯ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಪ್ರೇಮನಾಥ್ ಶೆಟ್ಟಿ ಬಾಲ್ತಿಲಾ ಮೊದಲಾದವರು ಉಪಸ್ಥಿತರಿದ್ದರು. ಜೆಎಂ ವೀರಸಂಗಯ್ಯ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕಿರಣ ಪುಣಚ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಸ್ವಾಗತಿಸಿದ್ರು. ನಾದಮಣಿ ನಾಲ್ಕೂರು ರೈತ ಗೀತೆಯನ್ನ ಹಾಡಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.